ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.32% ಅಥವಾ 78 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಸ್ವಲ್ಪ ಡೌನ್ ಅಲ್ಲಿ ಆಯಿತು. ಎಕ್ಸ್ಪೆಕ್ಟೇಷನ್ ಕೂಡ ಹಂಗೆ ಇದ್ದಿದ್ದು, ಸ್ವಲ್ಪ ಅಪ್ ಅಲ್ಲಿ ಅಥವಾ ಡೌನ್ ಅಲ್ಲಿ ಓಪನ್ ಆಗೋ ಲಕ್ಷಣ ಆಯಿತು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇತ್ತು. ಬಟ್ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಇತ್ತು. ಬಟ್ ಗಿಫ್ಟ್ ನಿಫ್ಟಿ ಅಂತೂ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಇವನ್ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಅದೇ ರೀತಿ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಯಿತು. ನಂತರ ಅಲ್ಲಿಂದ ನೋಡಬಹುದು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ ಮೋರ್ ದೆನ್ 100 ಪಾಯಿಂಟ್ಸ್ ಡೌನ್ ಆಯ್ತು. ಮತ್ತೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಎಸ್ಪೆಷಲಿ 11:30 ನಂತರ ಮೋರ್ ದೆನ್ 0.5% ರಿಕವರ್ ಆಯ್ತು. ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಕೊನೆವರೆಗೂ. ಕೊನೆಯಲ್ಲಿ ಎಸ್ಪೆಷಲಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಏನಿರುತ್ತೆ ಅಲ್ಲಿ ಒಂದು 50 ಪಾಯಿಂಟ್ಸ್ ಡೌನ್ ಆಗಿದೆ. ಹಾಗಾಗಿ ಓವರ್ ಆಲ್ 78 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.36% ಅಥವಾ 281 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಕಾಣ್ತಾ ಇದೆ ಇವತ್ತು. ಎರಡು ಕಡೆ ಬಿಲೋ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ 0.02% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಇದೆ. ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಇದೆ. ನಿಫ್ಟಿ 100 ಅಲ್ಲಿ 0.26% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 0.2% ಡೌನ್ ಇದೆ. ನಿಫ್ಟಿ 500 ಅಲ್ಲಿ 0.13% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಫ್ಲಾಟ್ ಇಂದ ಅಪ್ ಟು 0.3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.05% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 ನಲ್ಲಿ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.36% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.18% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದನ್ನ ಕ್ಲಿಯರ್ ಆಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.12% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಲ್ಲೂ ಕೂಡ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಲಾರ್ಜ್ ಕ್ಯಾಪ್ ಮಾತ್ರ ಇವತ್ತು ಸ್ಟ್ರಗಲ್ ಮಾಡ್ತು. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಹಾಗೂ ಮೈಕ್ರೋ ಕ್ಯಾಪ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಬಟ್ ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಅಲ್ಲ, ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾವೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಆಟೋ 0.1% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ನಿಫ್ಟಿ ಬ್ಯಾಂಕ್ ಫ್ಲಾಟ್ ಇದೆ. ಆಲ್ಮೋಸ್ಟ್ 0.01% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಅದೇ ರೀತಿ ಫ್ಲಾಟ್ ಪರ್ಫಾರ್ಮೆನ್ಸ್ ಮಾಡಿದೆ, ಬಟ್ ಗ್ರೀನ್ ಅಲ್ಲಿ ಇದೆ. FMCG ನಲ್ಲಿ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು IT ಸೆಕ್ಟರ್ ಇವತ್ತು 1.75% ಡೌನ್ ಆಗಿದೆ. ಮೀಡಿಯಾ 0.36% ಪಾಸಿಟಿವ್ ಇದೆ. ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 1.26% ಪಾಸಿಟಿವ್ ಇದೆ. ಫಾರ್ಮಾ 0.39% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. PSU ಬ್ಯಾಂಕ್ ನಲ್ಲಿ 0.37% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿನಲ್ಲಿ 1.46% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ ಬ್ಯಾಂಕ್ 0.23% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಹೆಲ್ತ್ ಕೇರ್ 0.46% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.46% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.08% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕೆಮಿಕಲ್ ಸೆಕ್ಟರ್ 0.1% ನೆಗೆಟಿವ್ ಇದೆ. ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕೆಲವು ಕಡೆ ಪಾಸಿಟಿವ್, ಕೆಲವು ಕಡೆ ನೆಗೆಟಿವ್, ಕೆಲವು ಕಡೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು IT ಸೆಕ್ಟರ್ ಹಾಗೂ FMCG ನಲ್ಲಿ ನೋಡ್ಲಿಕ್ಕೆ ಸಿಕ್ತು. ಮೋರ್ ದನ್ 1% ಡೌನ್ ಆಯ್ತು. IT ಸೆಕ್ಟರ್ ಸ್ವಲ್ಪ ಜಾಸ್ತಿನೇ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ರಿಯಾಲಿಟಿ ಹಾಗೂ ಮೆಟಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇವತ್ತು ಎರಡು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾವೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಕಡೆ ಸ್ವಲ್ಪ ನೆಗೆಟಿವ್ ಇದೆ, ಕೆಲವು ಕಡೆ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಸ್ಟ್ರಾಂಗ್ ಇಲ್ಲ ಇವತ್ತು. ಅದನ್ನ ಕ್ಲಿಯರ್ ಆಗಿ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಅಲ್ಲಲ್ಲೇ ಕೆಲವು ಮಾರ್ಕೆಟ್ಗಳು ಗ್ರೀನ್ ಅಲ್ಲಿ ಕಾಣ್ತಿದ್ರೆ, ಕೆಲವು ರೆಡ್ ಅಲ್ಲಿ ಕಾಣ್ತಿದ್ವೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇದರಲ್ಲಿ ಏಷ್ಯನ್ ಮಾರ್ಕೆಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಕ್ಕೈ 0.7% ಅಪ್ ಆಗಿದೆ. ಇವತ್ತು ಜಪಾನ್ ನ GDP ಡೇಟಾ ರಿಲೀಸ್ ಆಗಿತ್ತು, ಬಟ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಏನ್ ಬಂದಿರಲಿಲ್ಲ. ಬಟ್ ಸ್ಟಿಲ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಶಾಂಘೈ ಕಾಂಪೋಸಿಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. SZSC ಕೂಡ 2.5% ವರೆಗೂ ಅಪ್ ಆಗಿದೆ. ಇನ್ನು ಬಿಗ್ ರಿಯಾಕ್ಷನ್ ಕೊಡುವಂತ ಕೋಸ್ಪಿ ನಲ್ಲೂ ಕೂಡ ನಿಯರ್ಲಿ 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಏಷ್ಯನ್ ಮಾರ್ಕೆಟ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಇಂಡಿಯನ್ ಮಾರ್ಕೆಟ್ ಎಸ್ಪೆಷಲಿ ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಬಟ್ ಮಿಡ್ ಅಂಡ್ ಸ್ಮಾಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಗಳು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತಿದ್ದಾವೆ.
ಏನು ಕ್ರೂಡ್ ಆಯಿಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 0.77% ಪಾಸಿಟಿವ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. ಮಾರ್ನಿಂಗ್ ನೋಡಿದಾಗ ಫ್ಲಾಟ್ ಇತ್ತು, ಆನಂತರ ಅಪ್ ಟು 0.5% ವರೆಗೂ ಪಾಸಿಟಿವ್ ಆಯ್ತು. ಈಗಲೂ ಕೂಡ ಆಲ್ಮೋಸ್ಟ್ ಬಿಲೋ 1% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಇಲ್ಲಿ ಮುಂದುವರಿತಿದೆ. ಇನ್ನು ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಇವತ್ತು ಒಂದು ಸುದ್ದಿ ಬಂತು ನೋಡಬಹುದು. ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತ ಒಪ್ಪಂದ ಇದು 1943 ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ. MQ-9B ಸಿ ಗಾರ್ಡಿಯನ್ ಡೀಲ್ ಅಂದ್ರೆ ಸಮುದ್ರದಲ್ಲಿ ಗಸ್ತು ತಿರುಗೋದಕ್ಕೆ ಬಳಸುವಂತ ಡ್ರೋನ್ಸ್ ಬಗೆಗಿನ ಡೀಲ್ ಇದು. 2 MQ-9B ಸಿ ಗಾರ್ಡಿಯನ್ ಡ್ರೋನ್ಸ್ ಲೀಸ್ ಗೆ ತಗೊಂಡಿದೆ. 1943 ಕೋಟಿ ಆಗಿರುತ್ತೆ. ಇದರ ವ್ಯಾಲ್ಯೂ 30 ಮಂತ್ಸ್ ಗೆ. ಈ ಒಂದು ಸುದ್ದಿಯನ್ನ ಇವತ್ತು ಇಂಡಿಯನ್ ನೇವಿ ಕೊಟ್ಟಿದೆ. ಇನ್ನು ನೆಕ್ಸ್ಟ್ BSE ಶೇರ್ ಅಲ್ಲಿ ಇವತ್ತು ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಇದಕ್ಕೆ ಕಾರಣ ಬಹುಶಃ ನಿಮಗೆ ಗೊತ್ತಿರಬಹುದು, ಯಾಕಂದ್ರೆ ನಾನು ಇದರ ಬಗ್ಗೆ ಮಾಹಿತಿಯನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೆ, ಯಾಕೆ ಸ್ಟಾಕ್ ಇವತ್ತು ಡೌನ್ ಆಗಿದೆ ಅಂತ. ಯಾಕೆಂತಂದ್ರೆ ಜಫ್ರೀಸ್ ಅವರು ಸ್ಟಾಕ್ ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಡೌನ್ ಗ್ರೇಡ್ ರೇಟಿಂಗ್ ಸ್ಟಾಕ್ ಅಲ್ಲಿ ಸ್ವಲ್ಪ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದೆ. ಎಸ್ಪೆಷಲಿ ಇತ್ತೀಚೆಗೆ ಏನೋ ಸೆಬಿ ಡಿಸಿಷನ್ ತಗೊಂಡಿದೆ, ಕ್ಲೋಸಿಂಗ್ ಆಕ್ಷನ್ ಸೆಷನ್. ಇದು ಮೇ ಬಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದು ಅವರ ಲೆಕ್ಕಾಚಾರ. ನೋಡಬಹುದು ರಿಸ್ಕ್ ಫ್ರಮ್ ಪ್ರೊಪ್ರೈಟರಿ ಟ್ರೇಡಿಂಗ್ ಆಕ್ಟಿವಿಟಿ ಅಂದ್ರೆ ನಾನು ರೀಸೆಂಟ್ ಆಗಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಪ್ರೊಪ್ರೈಟರಿ ಟ್ರೇಡಿಂಗ್ ಆಕ್ಟಿವಿಟಿ ಆಲ್ಮೋಸ್ಟ್ 50% ಡೌನ್ ಆಗಿದೆ, ಎಸ್ಪೆಷಲಿ CAS ಜಾರಿಗೆ ಬಂದ ಮೇಲೆ ಅಂತ. ನಂತರ STT ಚೇಂಜ್, RBI ಬ್ಯಾಂಕ್ ಗ್ಯಾರಂಟಿ ನಾಮ್, ಕ್ಲೋಸಿಂಗ್ ಆಕ್ಷನ್ ಸೆಷನ್, ಈ ಎಲ್ಲಾ ಕಾರಣಗಳಿಗೆ ಕಂಪನಿಯ ಅರ್ನಿಂಗ್ಸ್ ಕಡಿಮೆ ಆಗಬಹುದು ಅನ್ನೋ ಕಾರಣವನ್ನು ಕೊಟ್ಟು ಅದರ ಮೇಲೆ ಇವರು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಸುದ್ದಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಇನ್ನು ಒಂದು ಸುದ್ದಿ ಇತ್ತು BSE ಗೆ ಸಂಬಂಧಪಟ್ಟಂತೆ. ನೋಡಬಹುದು BSE ಲಾಂಚಸ್ 3-day SLB ಕಾಂಟ್ರಾಕ್ಟ್ ಟು ಬೂಸ್ಟ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಬಾರೋಯಿಂಗ್. ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಬಾರೋಯಿಂಗ್ ಗೆ ಸಂಬಂಧಪಟ್ಟಂತೆ 3-day SLB ಕಾಂಟ್ರಾಕ್ಟ್ಸ್ ಅನ್ನ ಲಾಂಚ್ ಮಾಡಿದೆ. ಈ ಹೊಸ ಕಾಂಟ್ರಾಕ್ಟ್ಸ್ ಆಗಸ್ಟ್ 17 ಅಂದ್ರೆ ಇವತ್ತಿಂದನೇ ಜಾರಿಗೆ ಬರ್ತಾ ಇದೆ. ಈ ಸುದ್ದಿ ಕೂಡ ಬಂದಿತ್ತು. ಆಕ್ಚುಲಿ ಇದು ಕಂಪನಿಗೆ ಒಳ್ಳೆ ಸುದ್ದಿನೇ, ಯಾಕಂದ್ರೆ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ತರುತ್ತೆ. ಯಾಕಂದ್ರೆ SLB ಯಲ್ಲೂ ಕೂಡ ಒಂದಷ್ಟು ಚಾರ್ಜಸ್ ಕಂಪನಿಗೆ ಬರುತ್ತೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇವತ್ತು 2 IPOಗಳ ಲಿಸ್ಟಿಂಗ್ ಇತ್ತು. ಮೋಲ್ ಬಯೋ ಡಯಾಗ್ನೋಸ್ಟಿಕ್ಸ್ ಅದರಲ್ಲಿ ಮೊದಲನೇ ಕಂಪನಿ 21% ಪ್ರೀಮಿಯಂ ಗೆ ಕಂಪನಿ ಲಿಸ್ಟ್ ಆಯ್ತು. ಆನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಜೊತೆಗೆ ಮೊದಲನೇ ದಿನ ಇನ್ವೆಸ್ಟರ್ಸ್ ಗೆ ಒಳ್ಳೆ ಲಾಭವನ್ನೇ ಕೊಟ್ಟಿದೆ. ಇನ್ನು ಎರಡನೇ ಕಂಪನಿ ದೂತ್ ಟ್ರಾನ್ಸ್ಮಿಷನ್, ಇಲ್ಲಿ 38% ಪ್ರೀಮಿಯಂ ಗೆ ಲಿಸ್ಟಿಂಗ್ ನೋಡ್ಲಿಕ್ಕೆ ಸಿಕ್ತು. ಇನ್ವೆಸ್ಟರ್ಸ್ ಗೆ ಒಳ್ಳೆ ಲಾಭವನ್ನ ದೂತ್ ಟ್ರಾನ್ಸ್ಮಿಷನ್ ಕೊಟ್ಟಿದೆ ಒಳ್ಳೆ ಲಿಸ್ಟಿಂಗ್ ನ ಮೂಲಕ. ಇನ್ನು ಇವತ್ತು ಮತ್ತೆ ಶುಗರ್ ಸೆಕ್ಟರ್ ನ ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಾನು ಲಾಸ್ಟ್ ವೀಕ್ ಇದರ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ, ಯಾಕೆ ಶುಗರ್ ಸೆಕ್ಟರ್ ನ ಶೇರುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ವು ಅಂತ. ಇಲ್ಲಿದೆ ನೋಡಬಹುದು, ಈ ರಿಸ್ಕಿ ಶೇರುಗಳಲ್ಲಿ ರ್ಯಾಲಿ ಯಾಕೆ ಅಂತ. ಇವತ್ತು ಕೂಡ ಆಲ್ಮೋಸ್ಟ್ ಅದೇ ಕಾರಣ ಅಂತ ಹೇಳಿ ನೋಡಬಹುದು. ಶುಗರ್ ಪ್ರೈಸಸ್ ಕ್ಲೈಂಬ್ಡ್ to a 1-year high of 16.6 cents per pound, while white sugar prices rose their highest level in 15 months. ಮಳೆ ಸರಿಯಾಗಿ ಆಗ್ತಿಲ್ಲ, ಹಾಗೆ ಹಲವು ದೇಶಗಳಲ್ಲಿ ಉತ್ಪಾದನೆ ಕಡಿಮೆ ಆಗುವ ಬಗ್ಗೆ ಸುದ್ದಿಗಳು ಬರ್ತಿದ್ದಾವೆ. ಜೊತೆಗೆ ಎಥನಾಲ್ ಬ್ಲೆಂಡಿಂಗ್ ಗೆ ಶುಗರ್ ಕೇನ್ ಬಳಸ್ತಿದ್ದಾರೆ. ಈ ಎಲ್ಲ ಕಾರಣಗಳಿಗೆ ಶುಗರ್ ನ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಸುದ್ದಿನೇ ಈ ಸೆಕ್ಟರ್ ನ ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗಿದೆ. ಬಟ್ ಹೈಲಿ ರಿಸ್ಕಿ ಸೆಕ್ಟರ್, ನನಗಾಗಲೇ ಲಾಸ್ಟ್ ವೀಕ್ ವಿಡಿಯೋದಲ್ಲೂ ಕೂಡ ಹೇಳಿದೆ ರಿಸ್ಕಿ ಶೇರುಗಳಲ್ಲಿ ರ್ಯಾಲಿ ಯಾಕೆ ಅಂತ. ಯಾಕಂದ್ರೆ ಪ್ಯೂರ್ಲಿ ಸೈಕ್ಲಿಕಲ್ ಸೆಕ್ಟರ್, ಜೊತೆಗೆ ಸರ್ಕಾರದ ನಿರ್ಬಂಧ ಇಲ್ಲಿರುತ್ತೆ. ಅವತ್ತಿನ ವಿಡಿಯೋದಲ್ಲೂ ಕೂಡ ಈ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೆ. ಶುಗರ್ ಪ್ರೈಸ್ ಜಾಸ್ತಿ ಆಯ್ತಾ ಸರ್ಕಾರ ಶುಗರ್ ಎಕ್ಸ್ಪೋರ್ಟ್ ನ ಬ್ಯಾನ್ ಮಾಡುತ್ತೆ, ಡೊಮೆಸ್ಟಿಕ್ ಸಪ್ಲೈ ಕಮ್ಮಿ ಆಗುತ್ತೆ ಅಂತ. ಹಾಗೆ ಎಥೆನಾಲ್ ಬ್ಲೆಂಡಿಂಗ್ ಗೆ ಕೂಡ ರೆಸ್ಟ್ರಿಕ್ಷನ್ ಆಗುತ್ತೆ, ಕಡಿಮೆ ಮಾಡಬೇಕು ಎಥೆನಾಲ್ ಬ್ಲೆಂಡಿಂಗ್ ಗೆ ಯೂಸ್ ಮಾಡೋದನ್ನ ಅಂತ. ಈ ರೀತಿ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇಲ್ಲಿ ಸರ್ಕಾರದ ಕಡೆಯಿಂದ ಬರ್ತಾ ಇರುತ್ತೆ. ಹಾಗಾಗಿ ಈ ಸೆಕ್ಟರ್ ಅಲ್ಲಿ ನೀವು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಟಾಕ್ ಗಳನ್ನ ನೋಡ್ಕೊಳ್ಳೋದು ತುಂಬಾನೇ ಕಷ್ಟ. ಇಲ್ಲಿ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತವೆ. ಇನ್ನು ಯುಫ್ಲೆಕ್ಸ್ ಶೇರ್ ಮತ್ತು ಫೋಕಸ್ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಂಪನಿಯ ಪ್ರಾಫಿಟ್ 630% ಝೂಮ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಜಂಪ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇದೆ ಇವತ್ತು. ಇನ್ನು ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ 20% ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಕಾರಣ ಅಂದ್ರೆ ಕಂಪನಿಯ ರಿಸಲ್ಟ್ಸ್ ಅಲ್ಲಿ ಇಯರ್ ಆನ್ ಇಯರ್ ಪ್ಯಾಟ್ 33% ಡೌನ್ ಆಗಿದೆ. ರೆವೆನ್ಯೂ 27.5% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಎಬಿಟಾ ಜಸ್ಟ್ 4% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಡಿಕ್ಲೈನ್ ಆಗಿದೆ. ಇನ್ನು ಆರ್ಡರ್ ಅಪ್ಡೇಟ್ ಗಳ ಕಡೆ ಬಂದ್ರೆ ಲಾರ್ಸನ್ ಅಂಡ್ ಟೊಬ್ರೊ ಇವತ್ತು ಅಲ್ಟ್ರಾ ಮೆಗಾ ಆರ್ಡರ್ ನ ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಆಫ್ ಶೋರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದು ಮಿಡ್ಲ್ ಈಸ್ಟ್ ಇಂದ ಸಿಕ್ಕಿರುವಂತದ್ದು. ನೋಡಬಹುದು ಅಲ್ಟ್ರಾ ಮೆಗಾ ಅಂದ್ರೆ 15,000 ಕೋಟಿಗಿಂತ ಹೆಚ್ಚಿನ ಮೊತ್ತದ ಆರ್ಡರ್. L&T ಈ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ನಂತರ ಆಹಾ ಸೋಲಾರ್ ಕೂಡ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು 250 ಮೆಗಾವ್ಯಾಟ್ ಸಾಮರ್ಥ್ಯದ ಬೆಸ್ಟ್ ಪ್ರಾಜೆಕ್ಟ್ ಅನ್ನ ಕಂಪನಿ ಪಡ್ಕೊಂಡಿದೆ NLC ಇಂಡಿಯಾ ರಿನ್ಯೂವಬಲ್ಸ್ ಇಂದ. ಈ ಸುದ್ದಿ ಕಾರಣಕ್ಕೆ ಆಹಾ ಸೋಲಾರ್ ಫೋಕಸ್ ಅಲ್ಲಿತ್ತು. ನಂತರ ಶರಿಕಾ ಎಂಟರ್ಪ್ರೈಸಸ್ ಕೂಡ ಒಂದು ಆರ್ಡರ್ ಅನ್ನ
ಪಡ್ಕೊಂಡಿದೆ. ಒಂದು ಸಣ್ಣ ಆರ್ಡರ್ ನೋಡಬಹುದು, ಪರ್ಚೇಸ್ ಆರ್ಡರ್ ಆಫ್ ಸಪ್ಲೈ ಆಫ್ 24F ಅಂಡ್ 48F OPGW ಕೇಬಲ್ ಗೆ ಸಂಬಂಧಪಟ್ಟದ್ದು 1,78,00,000 ಆರ್ಡರ್ ಅನ್ನ ಈ ಕಂಪನಿ ಪಡ್ಕೊಂಡಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.